ಹೇಳ್ತೀನಲ್ಲ, ಅವ್ರು ಕೊಡೋ ಪ್ರೆಸರ್ಗೆ ನಾನು ಹಾಕೊಂಡೆ ಸತ್ತೋಗ್ಬಿಟ್ಟು. Meet Miss Vijaya, who is running fruit business since 70 years continued from her parents. 20 years 70 ವರ್ಷ ಆಯ್ತು ಅಂತ ಹೇಳ್ತಿದ್ರಿ. ಏನಕ್ಕೆ ಈ ಸ್ಟ್ರೀಟ್ ಸೈಡ್ ಶಾಪಿಂದ ಶಾಪಿಗೆ ಶಿಫ್ಟ್ ಆಗ್ಲಿಲ್ಲ ನೀವು? ಅದೇ ಅಂಗಡಿ ಮಾಡ್ಬೇಕಂದ್ರೆ 40-50 ಸಾವಿರ ಬಾಡಿಗೆ ಕಟ್ಬೇಕು. ತಿಂಗಳಾದ್ರೆ ಬಾಡಿಗೆ ಕಟ್ಬೇಕು. ಅಡ್ವಾನ್ಸ್ 5 ಲಕ್ಷ 10 ಲಕ್ಷ ಕೇಳ್ತಾರೆ. ಅವತ್ತು ಜೀವನ ಮಾಡೋರು. ಇದ್ರಲ್ಲಿ ಇವತ್ತು 500 ರೂಪಾಯಿ ಸಿಕ್ಕಿದ್ರೆ ಮನೆಗೆ ಫೈನಾನ್ಸ್ಗೆ ಅದಕ್ಕೆ ಇದಕ್ಕೆ ಆಗುತ್ತೆ. ಆ ಬಾಡಿಗೆ ಕಟ್ಕೊಂಡು ಬಿಸ್ನೆಸ್ ಮಾಡಕ್ ಆಗಲ್ಲ. ಕೋವಿಡ್ ಬಂದಿದಿಂದ ನಮ್ಗೆ ಲಾಸ್ ಆಗಿದೆ ಹೊತ್ತು ಲಾಭ ಅಂತೂ 10 ರೂಪಾಯಿ ನೋಡಕ್ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಬಡ್ಡಿ ಇಸ್ಕೊಳ್ಬೇಕು, ಅದನ್ನೇ ಮೇಂಟೈನ್ ಮಾಡ್ಬೇಕು. ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಿನಾನ್ಸ್ ಬದಲು ಗವರ್ಮೆಂಟ್ ಸ್ಕೀಮ್ಸ್ಗೆ ಹೋಗೋದ್ರಲ್ಲಿ ಏನೊಂದು ಡ್ರಾಬ್ಯಾಕ್ ಇರ್ಬೋದು? ಯಾಕೆ ಗವರ್ಮೆಂಟ್ ಸ್ಕೀಮ್ಸ್ ನ ಪ್ರಿಫರ್ ಮಾಡ್ತಿಲ್ಲ? ಅದೇ ಗೌರ್ಮೆಂಟ್ ಹೋಗ್ಬೇಕಂದ್ರೆ ಅವರು 108 ರೂಲ್ಸ್ ಕೇಳ್ತಾರೆ. 108 ರೂಲ್ಸ್ ಕೇಳ್ತಾರೆ. ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ. ಈಸಿಯಾಗಿ ಆಗುತ್ತೆ. ಏನೋ ನಾವು ಒಂದು 50 ಸಾವಿರ ಕೊಡಿ ಡೈಲಿ 100 ಕಟ್ತೀವಿ ಅಂದ್ರೆ ಅವ್ರು ಕೊಡ್ತಾರೆ. 2-3 ದಿವಸದಲ್ಲಿ ಕೊಡ್ತಾರೆ. ನಾವು ಕಟ್ಕೊಂಡು ಹೋಗ್ಬಿಡ್ತೀವಿ. ಕಾಣಲ್ಲ. ಹಿಂಗೆ ಜೀವನ ಓಡ್ತಾ ಇದೆ. ಬಟ್ ನಾನೇ ಇಂಟರ್ವ್ಯೂ ಮಾಡಿದಲ್ಲಿ ಫಿನಾನ್ಸ್ ತಗೊಳ್ಳೋದ್ರಿಂದ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ. ಪ್ರೆಷರ್ ಮಾಡೋರು ಮಾಡ್ತಾರೆ ಸ್ವಾಮಿ. ಒಬ್ಬೊಬ್ರು ಮಾಡೇ ಮಾಡ್ತಾರೆ. ಇದ್ದಾರೆ, ನಮ್ಮಲ್ಲೂ ಇದ್ದಾರೆ, ಪ್ರೆಷರ್ ಮಾಡೋರು ಇದ್ದಾರೆ. ಆದ್ರೇನು ಅವ್ರನ್ನ ಕಟ್ಟಿ ಮುಗಿಸಿ ಬಿಟ್ಕೊಡ್ಬೇಕು ಅನ್ನೋದು ನಮ್ದು. ಅಂತವ್ರ ಹತ್ರ ಫೈನಾನ್ಸ್ ಮಾಡಬಾರ್ದು. ಬೇರೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತೀನಲ್ಲ, ಅವ್ರು ಕೊಡೋ ಪ್ರೆಷರ್ಗೆ ನಾನು ಹಾಕೊಂಡೆ ಸತ್ತೋಗ್ಬಿಡ್ಬೇಕು. ಆ ತರ ಪ್ರೆಷರ್ ಕೊಟ್ಟವ್ರೆ, ನಮಗ್ ಕೊಟ್ಟವ್ರೆ. ಬೇರೆಯವ್ರು ಕೊಟ್ಟವ್ರೆ ಏನೋ, ನಮಗ್ ಕೊಟ್ಟವ್ರೆ. ಆಗಿದೆ ಅದು. ಇವಾಗ ಅದನ್ನೆಲ್ಲ ಗಲಾಟೆ ಮಾಡಿ ಸ್ವಲ್ಪ ಇದು ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದೆ. Catch up more street branding stories on Vishti Sameta. It's a local but ಬೇರೆ ತರ ಬ್ರ್ಯಾಂಡ್ ಬಾಸ್.